ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲಿಗೆ ಸ್ವಾಗತ. ಇವತ್ತೊಂದು ನಾನು ಹೆಸರು ಬೇಳೆ 2 ತಾಸು ನೆನೆ ಇಟ್ಟು ಬಸದ ಇಟ್ಕೊಂಡೇನಿ ರೀ. ಈ ಥರ ನೆನೆದವು. ಮತ್ತು ಒಂದು ಅರ್ಧ ಕಪ್ ಅವಲಕ್ಕಿನೂ ತೊಳೆದ ಬಸದಿಟ್ಟನಿ. ಎರಡು ತಾಸು ನೆನೆಸೋದ್ರಿ ಹೆಸರು ಬೇಳೆ. ಒಂದು ಮಿಕ್ಸಿ ಜಾರ್ದಾಗ ಹಾಕಿ 1-2 ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ ಜೀರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ರೀ. ಇದನ್ನು ಹೆಸರು ಬೇಳೆ ನುಣ್ಣಗೆ ರುಬ್ಬಬೇಕು. ದೋಸೆ ಹಿಟ್ಟಿಗೆ ಅದು ರುಬ್ತೀವಲ್ರಿ ನಾವು ಅಕ್ಕಿ, ಆ ಥರ ನುಣ್ಣಗೆ ರುಬ್ಬಬೇಕು. ಇದನ್ನು ನಾವು ಎಷ್ಟು ಸಣ್ಣ ರುಬ್ತೀವಲ್ಲ ಅಷ್ಟು ದೋಸೆ ಚೆಂದ ಬರ್ತೈತಿ. ನುಣ್ಣಗೆ ರುಬ್ಬಿ ಆಗೈತೆ ನೋಡ್ರಿ. ಈಗ ಒಂದು ಪಾತ್ರೆಗೆ ತಕ್ಕೋತೇನೆ. ಈ ಥರ ಸಣ್ಣಾಗೈತೆ ನೋಡ್ರಿ. ಈ ಥರ ಹದ ಇರಬೇಕಿದೆ. ಮತ್ತು ಒಂದು ಪಾತ್ರೆ ಒಳಗೆ ತಕ್ಕೊಂಡೇನಿ. ಇನ್ನೊಂದಿಷ್ಟು ಹೆಸರು ಬೇಳೆ ಅದಾವಲ್ರಿ, ಮತ್ತು ಒಂದು ಸಣ್ಣ ಬಟ್ಲ ಅವಲಕ್ಕಿನೂ ತೊಳೆದು ಬಸ್ದು ಇಟ್ಕೊಂಡೇನಿ. ಮತ್ತು ಅವೆಷ್ಟು ಹೆಸರು ಬೇಳೆ ಹಾಕಿ ಇನ್ನೊಂದು ಉಬ್ಬಿ ರುಬ್ಬಬೇಕು ರೀ. ಇದನ್ನು ಅದ್ರಾಗೆಲ್ಲ ಉಪ್ಪು ಖಾರ ಹಾಕೀನಿ. ಇದು ಪ್ಲೇನ್ ರುಬ್ಬಿ ಅದ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತೆ ರೀ. ಅದ ಹಿಟ್ಟೊಳಗೆ ಇದನ್ನು ರುಬ್ಬಿ ಹಾಕ್ಕೊಂಡು ಬಿಡಬೇಕು. ಭಾರಿ ಟೇಸ್ಟ್ ಆಗ್ತಾವ್ರಿ. ಇವ ಏನು ರಾತ್ರಿ ನೆನೆಸೋದಿಲ್ಲ, ಏನಿಲ್ಲ. ನಿಮ್ಗೆ ಬೇಕಂದ್ರೆ ರಾತ್ರಿ ನೆನೆಸಿನೂ ಮಾಡ್ತಾರೋ. ಇದನ್ನು ಸ್ವಲ್ಪ ಹುಳಿ ಬರ್ತೈತೆ ರೀ. ಅದಕ್ಕೆ ನಾ ಈ ಥರ ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ. ನಿಮಗೆ ಹುಳಿ ಬೇಕಾದ್ರೆ ರಾತ್ರಿನೇ ರುಬ್ಬಬೇಕು. ಹುಳಿ ಬೇಡಪ್ಪ ಅಂದ್ರೆ ಮುಂಜಾನೆನ 2 ತಾಸು ನೆನೆ ಹಾಕಿ ಆಗಿಂದಾಗ ದಿಢೀರ್ ದೋಸೆ ರೀ. ಇದು ಆಗಿಂದಾಗ ಮಾಡ್ಕೊಳ್ಳೋದು. ಮತ್ತು ಭಾರಿ ರುಚಿನೂ ಅಷ್ಟು ಆಗ್ತೈತಿ, ಮತ್ತು ಹೆಲ್ತಿಗೂ ಭಾಳ ಚಲೋ ನೋಡಿರಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟೇನಿ. ಮೊದಲು ಒಂದು ತವಾ ಇಟ್ಟು ದೋಸೆ ಹಾಕ್ತೇನೆ ನೋಡ್ರಿ. ಈಗ ಗರಿ 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 ಭಾಳ ಚಂದ ಆಗ್ತಾವ್ರಿ ದೋಸೆ. ನೀವು ಈ ಥರ ಹೆಸರು ಬೇಳೆದ ಟ್ರೈ ಮಾಡಿ ನೋಡಿರಿ. ಹೆಲ್ತಿಗಂತೂ ಭಾರಿ ಚಲೋ. ಹೆಸರು ಬೇಳೆ ಪೌಷ್ಟಿಕ ಅಲ್ರಿ. ಹೆಸರು ಬೇಳೆ ಭಾರಿ ಶುಗರ್ ಇದ್ದವ್ರಿಗೆ ಅದು ಭಾರಿ ಟೇಸ್ಟ್ ರೀ. ಇದು ತಿನ್ನಕ್ಕೆ ಅವ್ರಿಗೆ ಭಾಳ ಪೌಷ್ಟಿಕವಾದಂತಹ ಇದು ರೆಸಿಪಿ ಐತಿ. ಬೇಕಂದ್ರೆ ನೀವು ಇದ್ರಾಗ ವೆಜಿಟೇಬಲ್ಲು ಹಾಕೋಬೋದು. ಗಜ್ರಿ ಅದು ಮತ್ತೇನು ಬೇಕು ನಿಮಗೆ, ಬೀನ್ಸ ಸಣ್ಣಗೆ ಕಟ್ ಮಾಡಿದ ಗಜ್ರಿನೂ ಹಾಕೋಬೋದು. ನಾ ಈರುಳ್ಳಿ ಅಷ್ಟು ಹಾಕೀನಿ, ಈರುಳ್ಳಿ ಕೊತ್ತಂಬರಿ ಅಷ್ಟು ಹಾಕೀನಿ. ನಿಮಗೆ ಬೇಕಂದ್ರೆ ವೆಜಿಟೇಬಲ್ ಸಣ್ಣಗೆ ಕಟ್ ಮಾಡಿ ಹಾಕೋಬೋದು. ನೋಡಿರಿ ಈ ಥರ ಎಷ್ಟು ಚಂದ ಗರಿ 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 ದೋಸೆ ಎಷ್ಟು ಚೆಂದಾಗ್ಯಾವ ನೋಡಿರಿ ದೋಸೆ. ನೀವು ಈ ಥರ ಟ್ರೈ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ಹೇಳ್ರಿ ಹೆಸರು ಬೇಳೆ ದೋಸೆ ಹೆಂಗಾಗೈತಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡಕತ್ತಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ ಈ ಥರ 2 ದೋಸೆ ಹಾಕಿ ತೋರ್ಸೀನಿ. ಇದ್ರ ಜೊತೆಗೆ ಚಟ್ನಿ, ಬಟಾಟಿ ಪಲ್ಯ, ಬೇಕಾದ್ರೆ ಸಾಗು ಮಾಡ್ಕೋಬೋದು. ಈ ಥರ ಬಟಾಟಿನೂ ಮಾಡ್ಕೋಬೋದು. ಕೆಂಪು ಚಟ್ನಿ ತುಪ್ಪ ಹಚ್ಕೊಂಡು ತಿಂದುಬಿಟ್ರೆ ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.